ನಾನು ಅಭಿನಂದಿಸ್ತೇನೆ ಅವ್ರಿಗೆ ಅಲ್ವಾ, ಶಾಸಕನಾಗಿ ಅಭಿನಂದಿಸ್ತೇನೆ. ಇನ್ನು ಮುಂದೆ ಸ್ವಲ್ಪ ಗ್ರಾಡ್ ಗಿಟ್ಕೊಂಡು ಕೆಲಸ ಮಾಡಲಿ. ಇದುವರೆಗೂ ಬರೀ ಕುರ್ಚಿ ಕಿತ್ತಾಡ್ತಲ್ಲಿ ನಡೆದವ್ರೆ 2.5 ವರ್ಷ. ಇನ್ನು ಉಳಿದಿರೋದು 25-26 ತಿಂಗಳಿದೆ. ಅಟ್ಲೀಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಲಿ. ಕುರ್ಚಿ ಕಿತ್ತಾಟಕ್ಕೆ ಸ್ವಲ್ಪ ಬ್ರೇಕ್ ಕೊಡಲಿ. ಅತ್ಯಂತ ಭ್ರಷ್ಟಾಚಾರ ನಡೀತದೆ ಈ ಇಲಾಖೆ, ಎಲ್ಲ ಇಲಾಖೆಯೂ 13-12% ಹೋಗಿದೆ ಎಂಥದ್ದು LOCಗೆಲ್ಲ. ಅದನ್ನು ನಿಲ್ಲಿಸಿ, ಹಿಂದೆ ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳೋಕ್ಕಲ್ಲ, ಇತ್ತು 2-3% ಇತ್ತು. ಈಗ 13, 15, 14 ಹೋಗಿದೆ. ಅದಕ್ಕೇನೆ ಕಡಿವಾಣ ಹಾಕಿ ಇನ್ನೊಂದು ನನಗೆ ಒತ್ತಾಯ. ಅಭಿನವ ದೇವರಾಜ ಅರಸು ಅಂತಾರೆ. ನಾನು ಅಭಿನಂದಿಸಿದ್ದಲ್ಲ, ಅದರೊಳಗಿದೆ. ಅಂದರೆ ದೇವರಾಜ ಅರಸು ಪ್ರತಿರೂಪ ಅನ್ನೋ ರೀತಿಯಲ್ಲಿ ಅದೆಲ್ಲ ನಾನು ಹೇಳಕ್ಕೆ ಬಯಸಲ್ಲ. ಅದನ್ನು ಮುರಿದಿದ ದಾಖಲೆ, ಅದಕ್ಕೆ ನಾನು ಅಭಿನಂದಿಸಿ. ಅಲ್ಲ, ದಾಖಲೆ ದಿನದಲ್ಲಿ ಮಾತ್ರ ದಾಖಲೆ ಮುರಿದಿರೋದು ಅಥವಾ ಸಾಮಾಜಿಕ ಪರ ಕೆಲಸದಲ್ಲಿ ಕಾರ್ಯ ಎಲ್ಲ ಇಲ್ಲಿ ಯಾಕೆ ಚರ್ಚೆ? ಅದೆಲ್ಲ ಔಷಧ ಚರ್ಚೆ ಮಾಡೋಣ. ಔಷಧಿ ಸೀರಿಯಸ್ ನಾನು ಬೈತೀನಲ್ಲ, ಅವಾಗ ಬೈತೀನಿ. ಇಲ್ಲ ಯಾಕೆ ಬರೀ ಈಗ ಎಷ್ಟು ದಿವಸ ನಾನು ಇದ್ದೆ ಅನ್ನೋದಲ್ಲ, ಏನು ಮಾಡಿದೆ ಅನ್ನೋದು. ಈಗ ಇವರು ಯಾವುದೋ ಗ್ಯಾರಂಟಿ ಅಂತ ಇಟ್ಕೊಂಡು ಡೆವಲಪ್ಮೆಂಟಿಗೆ ದುಡ್ಡೇ ಕೊಡೋಲ್ಲ, ರಸ್ತೆ ಮಾಡೋಕ್ಕಾಗಿಲ್ಲ. ಏನು ಮಾಡ್ತೀರಿ? ಎಷ್ಟು ವರ್ಷ ಇದ್ದಿರ್ತಾರೆ ನೀನು? ದಾಖಲೆ ಮುರಿದ್ರೇನು ಇನ್ನೂ 3-2 ವರ್ಷ ಅವರೇ ಇದ್ರು, ಏನು ಉಪಯೋಗ? ಏನಾದ್ರು ಡೆವಲಪ್ಮೆಂಟ್ ಆಗಬೇಕಲ್ಲ. ಜಾತಿ ಸಂಘರ್ಷ ತಂದಿರೋದ್ರಲ್ಲಿ ಅರ್ಥವಿಲ್ಲ. ಅದಕ್ಕೆ ಯಾಕೆ ಮುಖ್ಯಮಂತ್ರಿ ಆಗಬೇಕು? ಕೆಲಸ ಇಲ್ಲ ಅಲ್ವಾ? ಅದರಿಂದ ಏನು ಉಪಯೋಗ ಇಲ್ಲ.